ಇನ್ನು ಹಳೆ ಮೈಸೂರು ಭಾಗದ ಮೇಲೆ ನಾಯಕರು ಕಣ್ಣಿಟ್ಟಿದ್ದಾರೆ. ನಾಳೆ ಒಂದೇ ದಿನ ಕಾಂಗ್ರೆಸ್ ಮತ್ತೆ ಬಿಜೆಪಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ. ಬೆಳಗ್ಗೆ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಸಾರ್ವಜನಿಕ ಸಭೆ ನಡೀತಾ ಇದೆ ಕಾಂಗ್ರೆಸ್ ಕಡೆಯಿಂದ. ಮತ್ತೊಂದು ಕಡೆ ಮಧ್ಯಾಹ್ನ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮೈತ್ರಿ ಪ್ರಚಾರಕ್ಕೆ ಮುಂದಾಗ್ತಾ ಇದೆ. ಆ ಮೂಲಕ ನಾಳೆನೆ ಎರಡೂ ಪಕ್ಷಗಳು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ. ಸೊ ಮೈಸೂರು ನಾಳೆ ಎರಡು ರಾಷ್ಟ್ರೀಯ ಪಕ್ಷಗಳ ಪ್ರಚಾರದ ಅಬ್ಬರ ಮತ್ತು ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯಾಗಿ ಬದಲಾಗ್ತಾ ಇದೆ. ಬೆಳಗ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಾರ್ವಜನಿಕ ಸಭೆ, ಮತ್ತೊಂದು ಕಡೆ ಮೋದಿ ನಾಳೆ ಮೈಸೂರಿಗೆ ಆಗಮಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ರವಿ, ನಾಳೆ ಮೈಸೂರು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಬಹುದು. ಕಾರಣ ಒಂದು ಕಡೆ ಕಾಂಗ್ರೆಸ್, ಮತ್ತೊಂದು ಕಡೆ ಬಿಜೆಪಿ, ಎರಡೂ ರಾಷ್ಟ್ರೀಯ ಪಕ್ಷಗಳು ಜಿದ್ದಾಜಿದ್ದಿಗೆ ನಿಂತಿರೋ ಹಾಗಿದೆ ಹಳೆ ಮೈಸೂರು ಭಾಗಕ್ಕೆ. ವಿಜಯ್, ಖಂಡಿತವಾಗ್ಲೂ ಹಳೆ ಮೈಸೂರು ಭಾಗ ನಾಳೆ ಶಕ್ತಿ ಕೇಂದ್ರವಾಗಿ ಬದಲಾಗಲಿದೆ. ಅದರಲ್ಲೂ ಅರಮನೆ ನಗರಿ ಮೈಸೂರು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಸದ್ಯ ಬದಲಾಗಿದೆ. ಒಂದೆಡೆ ರಾಷ್ಟ್ರ ನಾಯಕರು, ಮತ್ತೊಂದೆಡೆ ರಾಜ್ಯ ನಾಯಕರು ಇಬ್ಬರು ಕೂಡ ನಾಳೆ ಮೈಸೂರಿನಲ್ಲಿ ಇರ್ತಾರೆ. ಒಂದೆಡೆ ಕಾಂಗ್ರೆಸ್ನ ಸಮಾವೇಶ ಹಾಗೂ ಸಭೆಗಳಿದ್ರೆ, ಮತ್ತೊಂದೆಡೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಸಮಾವೇಶಕ್ಕೆ ಬರ್ತಿದ್ದಾರೆ. ಬೆಳಿಗ್ಗೆ 10 ಗಂಟೆಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅಬ್ಬರದ ಪ್ರಚಾರವನ್ನು ನಡೆಸ್ತಿದ್ದಾರೆ. ನಿನ್ನೆಯಿಂದಲೂ ಕೂಡ ಮೈಸೂರಿನಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಕೂಡ ಮೈಸೂರಿನಲ್ಲಿ ಇರ್ತಾರೆ. ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಮತ್ತೆ ನಾಳೆ ಕೂಡ ಹಲವು ಕಾರ್ಯಕ್ರಮದಲ್ಲಿ ಮತ್ತೆ ಸಭೆ ಸಮಾರಂಭಗಳಲ್ಲಿ, ಪ್ರಚಾರ ಸಭೆಗಳಲ್ಲಿ ಅವರು ಭಾಗಿಯಾಗ್ತಾರೆ. ನಾಳೆ ಬೆಳಿಗ್ಗೆ ಮಡಿಕೇರಿಯಲ್ಲಿ ಪ್ರಚಾರ ಸಭೆಯನ್ನು ಮುಗಿಸಿ ಸಂಜೆ ಮೈಸೂರಿಗೆ ಆಗಮಿಸ್ತಾರೆ. ಮೈಸೂರಿನ NR ಕ್ಷೇತ್ರದಲ್ಲಿ ಅವರು ಸಭೆಯನ್ನು ನಡೆಸ್ತಾರೆ, ಅಂದರೆ ಸಂಜೆ 5 ಗಂಟೆಗೆ. ಆದರೆ ಈ ನಡುವೆ ಮಧ್ಯಾಹ್ನ 3 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಮೈಸೂರಿಗೆ ಆಗಮಿಸ್ತಾರೆ. ಅವರು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ NDA ಅಭ್ಯರ್ಥಿಗಳ ಪರವಾಗಿ ಅವರು ಪಾಲ್ಗೊಳ್ತಾರೆ. ಅಂದರೆ ಮೈಸೂರು, ಮಂಡ್ಯ, ಹಾಸನ ಮತ್ತು ಚಾಮರಾಜನಗರ ಈ ಭಾಗದ ಮೈತ್ರಿ ಅಭ್ಯರ್ಥಿಗಳ ಪರವಾಗಿ ಅವರು ಭಾಷಣವನ್ನು ಮಾಡಲಿದ್ದಾರೆ. ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಮಾಜಿ CM HD ಕುಮಾರಸ್ವಾಮಿ, BS ಯಡಿಯೂರಪ್ಪ, BY ವಿಜಯೇಂದ್ರ ಸೇರಿದಂತೆ ಅಭ್ಯರ್ಥಿಗಳು ಕೂಡ ಇರಲಿದ್ದಾರೆ. ಇನ್ನು ಈ ನಡುವೆ ಕಾಂಗ್ರೆಸ್ ಈ ಒಂದು ಶತಾಯಗತಾಯ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನೋ ಕಾರಣಕ್ಕಾಗಿಯೇ ಇವತ್ತು ಒಕ್ಕಲಿಗಾಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ DK ಶಿವಕುಮಾರ್ ಅವರು ಕೂಡ ಆಗಮಿಸಿದ್ದಾರೆ. CM ಸಿದ್ದರಾಮಯ್ಯ ಅವರಿಗೆ DK ಶಿವಕುಮಾರ್ ಅವರು ಕೂಡ ಸಾಥ್ ನೀಡಲಿದ್ದಾರೆ. ಮೈಸೂರಿನ KR ಕ್ಷೇತ್ರ, ಪಿರಿಯಾಪಟ್ಟಣ, ಹುಣಸೂರು ಸೇರಿದಂತೆ ಹಲವು ಭಾಗದಲ್ಲಿ, ಅಂದರೆ ಒಕ್ಕಲಿಗ ನಾಯಕರುಗಳೇ ಅತಿ ಹೆಚ್ಚು ಇರುವಂತಹ ಕ್ಷೇತ್ರಗಳಲ್ಲಿ, ಒಕ್ಕಲಿಗ ಮತದಾರರೇ ಅತಿ ಹೆಚ್ಚಾಗಿ ಇರುವಂತಹ ಕ್ಷೇತ್ರಗಳಲ್ಲಿ ಅವರು ಭಾಗಿಯಾಗ್ತಾರೆ. ಅಲ್ಲಿ ಕೂಡ ಅಬ್ಬರದ ಪ್ರಚಾರವನ್ನು ನಡೆಸ್ತಿದ್ದಾರೆ. ಹಾಗಾಗಿ ಮೈಸೂರು ಸದ್ಯ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಾಡಾಗಿದೆ. ರಾಷ್ಟ್ರ ಹಾಗೂ ರಾಜ್ಯ ನಾಯಕರುಗಳು ಮೈಸೂರಿನಲ್ಲೇ ಅಬ್ಬರದ ಪ್ರಚಾರವನ್ನು ನಡೆಸ್ತಿದ್ದಾರೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.